ಬೇಕಾದ್ರೆ ಅಲ್ಲೊಬ್ರು ರೆಕಾರ್ಡ್ ಮಾಡಿದ್ ಮೇಡಮ್, ಕಂಟಿನ್ಯೂ. ಹಾಗೆ ಅವರು ಅಲ್ಲಿ 2 ರಾತ್ರಿ ಕಳೀತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಶಿವರಾಜ ಯೋಗಿ ಅಂತ ಒಬ್ಬ ಬರ್ತಾನೆ, ಕುಳ್ಳಗಿರೋ ವ್ಯಕ್ತಿ ಬಂದು ಹೇಳ್ತಾನೆ, ನನಗೆ ಗುರುವಿನ ಆದೇಶ ಆಗಿದೆ, ನಿನಗೆ ತಿರುಮಾಲೌರ್ ಅವರ ಬೋಧನೆಯಾದ ಮಿದುಳಿನಲ್ಲಿ ಇನ್ನೂ 7 ಕೇಂದ್ರಗಳಿದೆ, ಮಿದುಳಿನಲ್ಲಿ 7 ಕೇಂದ್ರಗಳಿದೆ, ಆ ಕೇಂದ್ರಗಳನ್ನು ಉದ್ದೀಪಿಸ್ಬೇಕು ಅಂತ ಹೇಳಿ ನನಗೆ ಗುರುವಿನ ಆದೇಶ ಆಗಿದೆ ಅಂತ ಹೇಳಿ ಇವರು ಗುಹೆಯಲ್ಲಿ ಕೂತಿದ್ದಾಗ ಅವರಿಗೆ ಅದನ್ನ ಅವರಿಗೆ ಸರಿ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಅವ್ರು ಹೊರಟೋಗ್ತಾರೆ. ಇದಾದ್ಮೇಲೆ ಇವ್ರೇನ್ ಮಾಡ್ತಾರೆ, 1-2 ಬಾರಿ ಸ್ವಾಮಿ ಅಭೇದಾನಂದರನ್ನು ಭೇಟಿ ಮಾಡ್ತಾರೆ. ಅವ್ರು ಮೊದಲು ಕಂಡಿರ್ತಾರಲ್ಲ, ಭಜನೆ ಮಾಡ್ತಾ ಹೋಗ್ತಾ ಇದ್ದ ಅಭೇದಾನಂದರನ್ನ ಇವರು ಭೇಟಿ ಆಗಿರ್ತಾರೆ. ತಿರುವನಂತಪುರದಲ್ಲಿ ಗೀತೆಯ ಪ್ರವಚನಗಳನ್ನು ನೀಡುತ್ತಿದ್ದ ಸ್ವಾಮಿ ಚಿನ್ಮಯಾನಂದರನ್ನು ಕೂಡ ಭೇಟಿ ಆಗ್ತಾರೆ ಇವರು. ಆಮೇಲೆ ಸಾಕಷ್ಟು ಲೈಬ್ರರಿಗಳು ಎಲ್ಲ ಹೋಗ್ತಾರೆ, ಎಲ್ಲಾ ಪುಸ್ತಕಗಳನ್ನು ಓದ್ತಾರೆ, ಸಾಕಷ್ಟು ಪುಸ್ತಕಗಳನ್ನು ಓದ್ತಾರೆ, ತುಂಬಾ ಒಳ್ಳೊಳ್ಳೆ ಪುಸ್ತಕಗಳನ್ನ. ಆಮೇಲೆ ಜೆ ಕೃಷ್ಣಮೂರ್ತಿ ಅವ್ರದ್ದು ಎಲ್ಲ ನೋಡ್ತಾರೆ, ಆದ್ರೆ ಅವ್ರ ಜೊತೆಗೆ ಹೋಗ್ಬೇಕು ಅಂತ ಅನ್ಸಲ್ಲ, ಓದಿ ಪುಸ್ತಕ ಇಷ್ಟಪಡ್ತಾರೆ, ಸಾಕಷ್ಟು ಪುಸ್ತಕಗಳನ್ನೆಲ್ಲ ಓದ್ತಾರೆ ಲೈಬ್ರರಿಗೆಲ್ಲ ಹೋಗಿ. ಆಮೇಲೆ ಹೀಗೆ ಅವ್ರು ಹೀಗೆ ಇರ್ಬೇಕಾದ್ರೆ ಅವರಿಗೆ ಒಂಥರ ಪರಿವರ್ತನೆ ಮಾಡ್ಬೇಕು ಕೆಲವರನ್ನ ಅಂತ ಅನ್ಸತ್ತೆ ಇವರಿಗೆ. ಅಂದ್ರೆ ಬಾಬಾಜಿ ಸದಾ ನುಡಿಯುತ್ತಿದ್ರಲ್ಲ, ವೈದ್ಯರ ಅಗತ್ಯ ಇರುವುದು ಅಸ್ವಸ್ಥರಿಗೆ ಅಂತ. ಇದು ಅವರಿಗೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ. ಯಾರಿಗೆ ನನ್ನ ಅಗತ್ಯ ಇದೆ ಅಂತವರಿಗೆ ನಾನು ತಿಳಿಸ್ಲೇಬೇಕು, ಅದಕ್ಕಾಗಿ ನಾನು ಬಂದಿದ್ದೇನೆ ಅನ್ನೋದನ್ನ ಇವರು ಮಾನಸಿಕವಾಗಿ ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾರೆ. ಆ ತಂದೆಗೆ ಕೂಡ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಆಮೇಲೆ ಸಾಕಷ್ಟು ಕವಿತೆಗಳನ್ನ ಬರೆಯೋದು, ಈ ಚರ್ಚೆ ಅಂದ್ರೆ ಕೆಲವು ಪುಸ್ತಕಗಳನ್ನ ಬರೆಯೋದು, ಲೇಖನಗಳನ್ನ ಬರೆಯೋದು, ಇದನ್ನೆಲ್ಲ ಮಾಡ್ಕೋತಾ ಇರ್ತಾರೆ. ಅದರಲ್ಲೆಲ್ಲ ಅವ್ರಿಗೆ ಬಹಳ ಇಷ್ಟ ಇರುತ್ತೆ. ಒಂದು ರಾತ್ರಿ ಮಲಗೋ ಮುನ್ನ ಇವರು ಬಾಬಾಜಿ ಹೇಳಿಕೊಟ್ಟ ತಂತ್ರನ ಉಪಯೋಗಿಸ್ಕೊಂಡು, ನೀವು ನನ್ನನ್ನು ಬೇಗ ಸಂಪರ್ಕಿಸದಿದ್ದರೆ ನಿಮ್ಮನ್ನು ಅರಸಿಕೊಂಡು ಮತ್ತೆ ಹಿಮಾಲಯಕ್ಕೆ ಹೊರಡುತ್ತೇನೆ, ಪ್ರಣಾಮಗಳು ಅಂತ ಹೇಳಿ ರಾತ್ರಿ ಇವರು ಮಲಗ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ, ಕೆಲವು ತಂತ್ರವನ್ನು ಉಪಯೋಗಿಸ್ಬಿಟ್ಟು ಬಾಬಾಜಿನ ಧ್ಯಾನಿಸ್ತಾ ಹೀಗೆ ಹೇಳ್ಕೊಡ್ತಾರೆ. ಆವಾಗ ಅವರಿಂದ ಉತ್ತರ ಬರುತ್ತೆ ಕನಸಿನಲ್ಲಿ, ಅಜ್ಮೀರಕ್ಕೆ ಬಾ, ನಿನಗಾಗಿ ಅಲ್ಲಿ ಕಾಯುತ್ತಿರುತ್ತೇನೆ ಅಂತ ಗುರು ಹೇಳ್ತಾರೆ. ಅಂದ್ರೆ ಇಬ್ರು ಕೂಡ ಅದೇ ತರನೇ ಇರ್ತಾರೆ. ಹೇಗೆ ಅಂದ್ರೆ ಒಬ್ರಿಗೊಬ್ರು ಯಾವ ರೀತಿ ಇರ್ತಾರೆ ಅಂತ ಹೇಳೋದಕ್ಕೆ, ಅಂದ್ರೆ ಆ ಭೇಟಿ ಈ ತರ ಅವ್ರದ್ದು ಬಾಬಾಜಿ ಜೊತೆಗೆ ಪುನಃ ಒಂದು ಭೇಟಿ ಆಗುತ್ತೆ. ಅಂದ್ರೆ ಇದೆಲ್ಲ ಕೂಡ ಪೂರ್ವ ನಿಯೋಜಿತವೇ ಆಗಿರುತ್ತೆ, ಆದ್ರೆ ನಮಗೆ ಏನು ಅದರ ಅರಿವಿರೋದಿಲ್ಲ. ಅರಿವಿಲ್ದಿರೋದ್ರಿಂದ ನಾವು ಈ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಆ ಭ್ರಮೆಯಿಂದ ಹೊರಗೆ ಬರೋದನ್ನ ಶ್ರೀ ಎಂ ಅವರು ಪ್ರತಿಯೊಂದು ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ಇಲ್ಲಿಗೆ ನನ್ನ ಇಂದಿನ ಸ್ವಾಧ್ಯಾಯನ ಮುಗಿಸ್ತಾ ಇದ್ದೇನೆ. ನನಗೆ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿಮೇಣ ಅವರಿಗೆ ಮತ್ತೆ ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸ್ವಾಧ್ಯಾಯ. ಮಧ್ಯೆ ಏನೋ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನನಗೂ ಗೊತ್ತಾಗಿಲ್ಲ ಏನ್ ಹೇಳಿದ್ರಿ ಅಂತ. ಓಕೆ, ಅಂದ್ರೆ ಇವತ್ತಿನ ಹೇಳ್ಬೇಕಾದ್ರೆ ಪಾಸ್ಟ್ ಲೈಫ್ ಇಂದು ಏನಾದ್ರು ಒಂದು ಕನೆಕ್ಷನ್ ಇರುತ್ತೆ, ಸಣ್ಣ ಕನೆಕ್ಷನ್ ಇದ್ರು ಈ ಲೈಫ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಬೇಕು ಅಂತ ಗೊತ್ತಾಯ್ತು. ಒಬ್ರು ಫಾರಿನ್ ಅವರು ಸಿಕ್ಕಿದ್ರಲ್ಲ ಅವರಿಗೆ, ಅಲ್ವಾ? ಎಲ್ಲಾದು ಇರತ್ತೆ, ಋಣ ತೀರ್ಸ್ಲೇಬೇಕು ಅಲ್ವಾ? ಖಂಡಿತ. ಮತ್ತೆ ಇನ್ನೊಂದು, ಈ ಗುರುಗಳು ಜೊತೆಗಿದಾರಂದ್ರೆ ಪ್ರತಿಯೊಂದು ಅವ್ರನ್ನೇ ಕೇಳ್ತೀವಲ್ವ ನಾವು. ಈ ನಾವಾರು ಅಷ್ಟೇ, ಪತ್ರ ಸರ್ ಹೆಲ್ಪ್ ಮಾಡಿ ಅಂತ ಪ್ರತಿಯೊಂದನು ಅವ್ರನ್ನೇ ಕೇಳಕ್ ಶುರು ಮಾಡ್ಬಿಡ್ತೀವಿ. ನನಗೂ ಹಾಗನ್ಸ್ತು ನಾವು ಹೀಗೆ ಮಾಡ್ತಿದ್ವಲ್ಲ ಅಂತೇಳಿ ಅಲ್ವಾ? ಅವರು ಹಾಗೆ ಹೇಳಿದ್ರು, ನಮ್ಮ ಸಮಸ್ಯೆ ನಾವೇ ಧ್ಯಾನ ಮಾಡಿ ಕಂಡು ಹಿಡ್ಕೊಬೇಕು ಅಂತ. ಅಲ್ವಾ? ಮೊದ್ಲೆಲ್ಲ ಜ್ಯೋತಿಷ್ಯಕ್ಕೆ ಹೋಗ್ಬಿಡ್ತಿದ್ವಿ, ಈಗ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ ಬಿಡಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಓಕೆ ಓಕೆ ಮಾಸ್ಟರ್ಸ್, ಏನಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರಿದು? ಪುಷ್ಪ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ತೆ ಮ್ಯಾಮ್, ಇದು ನನ್ನ ಶಿರ್ಡಿಗೆ ಹೋಗ್ಬೇಕು ಅನ್ನೋದು ಬಹಳ ದಿವಸದಿಂದ ಕನಸಾಗಿತ್ತು, ಆದ್ರೆ ಹೋಗಕ್ ಆಗಿಲ್ಲ ಇನ್ನು.
ಆದ್ರೆ ಈ ಕ್ಲಾಸ್ ಕೇಳಿದಾಗ ನನ್ ಶಿರಡಿ ಹೋಗಿ ಬಂದ್ ಮುಟ್ಟೇನೇನೋ ಅನ್ನೋ ರೀತಿ ಫೀಲಿಂಗ್. ಎಷ್ಟು ನಿಮ್ದಂದ್ರೆ ಎಷ್ಟು ಮುಗ್ಧವಾಗಿ ಅದನ್ನ ಸರಳವಾಗಿ ನಗು ನಗುತ್ತಾ ಯಾವ ತರ ಹೇಳಿದ್ರಿ ಅಂದ್ರೆ ಮ್ಯಾಮ್, ಅಷ್ಟು ಒಂದು ಗುರುಗಳ ಬಗ್ಗೆ ನಾವು ಒಂದು ಗುರುಗಳು ನಾವು ಕಾಣ್ಬೇಕಾದ್ರೆ ಧ್ಯಾನದ ಮುಖಾಂತರ ಕಾಣ್ಬೇಕು ಹೊರತು ಆ ಸ್ವಾಮಿ ಕರೆಸಿ ಈ ಸ್ವಾಮಿ ಕರೆಸಿ ಗುರುಗಳನ್ನ ಕಾಣೋದಂತ್ರ ಸಾಧ್ಯ ಇಲ್ದದ ಮಾತು ಅನ್ನೋದು ನಾವು ಅದ್ಭುತವಾಗಿ ಕೇಳಿದ ಕ್ಲಾಸ್ ಮ್ಯಾಮ್. ಯಾಕಂದ್ರೆ ನಾವು ಧ್ಯಾನಕ್ಕೆ ಎಷ್ಟು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೇವಿ ಅಷ್ಟು ನಾವು ಗುರುಗಳನ್ನು ಕಂಡುಕೊಂಡು ನಾವ್ ಏನಾದ್ರೂ ಕಂಡ್ಕೋಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಈ ಧ್ಯಾನದ ಮುಖಾಂತರ ನಮ್ಮ ಮನಸ್ಸನ್ನು ಸರಳವಾಗಿ ಇಟ್ಕೊಳ್ಳೋದು, ಇದನ್ನ ಇಟ್ಕೊಳ್ಳೋದು ಅನ್ನೋದು ಅದ್ಭುತವಿತ್ತು ಮ್ಯಾಮ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಕೇಳ್ಬೇಕತ್ತ ಅನ್ನೋದ್ರಾಗ ಅಷ್ಟೇ. ಯಾಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿ, ಎಷ್ಟು ನಗನಗತನ, ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಅಂದ್ರೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. PS ಚಾನಲ್ಗೂ, ಅನಿತಾ ಮ್ಯಾಮ್ಗೂ, ನಿಮಗೂ, ಇನ್ನೊಬ್ರು ಮ್ಯಾಮ್ಗೂ ಕೋಟಿ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಮಯೂರ ದೇವಿ. ಹಲೋ, ಮ್ಯೂಟ್. Hello. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಅವ್ರದ್ದು ಜೀವಿತ ಚರಿತ್ರೆ. ಅದ್ ಹಾ. ಕೇಳ್ತಾ ಇದ್ರೆ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೋಗಿ ನೋಡ್ಬೇಕು. ಆದಷ್ಟು ಬೇಗ ಮದನಪಲ್ಲಿಯಲ್ಲಿ ಇದಾರೆ ನೋಡಿ, ಈಗಲೂ ನೀವು ಭೇಟಿ ಆಗ್ಬೋದು. ಹೌದು. ಹಾ ಹೌದು. ಹಾ, ಅವ್ರು ಇವಾಗ ಜೀವಂತ ಇರುವಂತ ಆತ್ಮಜ್ಞಾನಿಗಳಲ್ವಾ, ಸಾಧ್ಯವಾದವರೆಲ್ಲ ಹೌದು. ಹೋಗಿ ಭೇಟಿ ಆಗ್ಬೋದು ಖಂಡಿತವಾಗ್ಲು. ಹೌದು, ಭೇಟಿ ಆಗ್ಬೇಕು. ಹೌದು, ನಮ್ಮ you. ಸಮಕಾಲೀನರಲ್ವಾ, ಹಾಗಾಗಿ ಭೇಟಿ ಆಗೋದು ತುಂಬಾ ಒಳ್ಳೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಾವ್ ಹಂಗೆ ಅಲ್ಲೇ ಹೋಗಿ ನೋಡ್ದಂಗೆ ಇದೆ, ಒಂಥರ ಫಿಲಂ ನೋಡ್ದಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೂಪಾ ಸತೀಶ್ ಮ್ಯಾಮ್. ರೂಪಾ ಸತೀಶ್ ಅವರು. ನಮಸ್ತೆ ಶಾಂತ ಮ್ಯಾಮ್. ನಮಸ್ತೆ, ಹೇಳಿ. ನೆಟ್ವರ್ಕ್ ಕೇಳಿಸ್ತಿಲ್ಲ ಹೇಳಿ, ಮೇಡಮ್, ಹೇಳಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ ಹೇಳಿ ಮೇಡಮ್. ಅದೇ ಕ್ಲಾಸ್ ಚೆನ್ನಾಗಿತ್ತು ಮ್ಯಾಮ್. ಅವತ್ತಿಂದ ಕೇಳ್ತಾ ಇದೀವಿ. ಇದು ಹಾ. ನಿಜವಾಗ್ಲೂ ನಂಬೇಕೋ ಬಿಡ್ಬೇಕು ಅಂತಾನೆ ಒಂದೊಂದ್ಸತಿ ತಬ್ಬಿಬ್ಬ ಆಗತ್ತೆ. ಯಾಕೆಂದ್ರೆ ಈಗ 2026 ಎಷ್ಟು ಈಗ ಶತಮಾನಗಳು ಕಳೆದು ಏನೇ ಆದ್ರೂನು ಮತ್ತೆ ಪುನರ್ಜನ್ಮಗಳಿದ್ಯಾ ಈ ತರದೊಂದ್ ಪ್ರಶ್ನೆ ಹಾಕೊಂಡಾಗ ಒಂಥರ ನಂಬೇಕೋ ಬಿಡ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಆ ತರ ಆತ್ಮಜ್ಞಾನವನ್ನ ಅವರು ತಮಗ್ ತಾವೇನ್ ಅನ್ಸುತ್ತೆ, ಏನ್ ಅನ್ಕೊಂಡಿದ್ದಾರೆ ಅದನ್ನ ಅಲ್ಲಿ ಬರ್ದು ನಮಗೆ ತಿಳಿಸ್ತಾ ಬಂದಿದ್ದಾರೆ. ಮ್ಯಾಮ್, ಇಲ್ಲಿ ಈಗ ಹಿಂದಿನ ಜನ್ಮ ಅಂತ ಅವ್ರು ಹೇಳಿದ್ರಲ್ಲ, ಹಿಂದಿನ ಜನ್ಮದಲ್ಲಿ ಅವರು ಫಾರಿನರ್ ಒಬ್ರು ಹುಡ್ಗಿಗೆ ಟ್ರೀಟ್ ಮಾಡ್ಸಿದ್ರು, ಕ್ಯಾನ್ಸರ್ ಇತ್ತು ಅಂತೇಳಿ. ಅದು ಕಾರಣ ಅಂದ್ರೆ ಕಾರಣ ಇರೋದಕ್ಕೆ ನೀನ್ ಅವ್ರಿಗೆ ಅಲ್ಲಿ ಹೆಲ್ಪ್ ಮಾಡಕ್ ಸಹಾಯ ಆಗಿತ್ತು. ಮಾಡಿ. ಹೌದು, ಹಾ, ಹೌದು. ಅದೇ ತರನೇ ಈಗ ನಾವು ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಈಗ ನಾವ್ ಏನಾದ್ರು ಒಂದ್ ಕಳ್ಕೊಂತೀವಿ, ವಸ್ತುಗಳೇ ಆಗ್ಲಿ, ಒಬ್ಬ ಮನುಷ್ಯನ್ನೇ ಆಗ್ಲಿ, ಅವ್ರಿಂದ ಏನೋ ಒಂದ್ ಕಲಿತೀವಿ, ಕಳ್ಕೊಂತೀವಿ ಅವ್ರನ್ನ, ಇಲ್ಲ ಖಂಡಿತ. ಒಂದು ದುಡ್ಡನ್ನೇ ಆಗ್ಲಿ, ಅದ್ರ ಕಾರಣ ಕಾರ್ಯ ಇದ್ದೇ ಇರುತ್ತೆ ಮ್ಯಾಮ್. ಇರುತ್ತೆ, ಖಂಡಿತ 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 ಇರುತ್ತೆ. ಯಾವುದು ಕೂಡ ನೋಡಿ, ನಾವು 5ನೇ ಕ್ಲಾಸ್ ವರೆಗೂ ಓದಿದೀವಿ ಅಂದ್ರೆ ಮತ್ತೆ 6ನೇ ಕ್ಲಾಸಿಗೆ ಹೋಗ್ತೀವಿ, 4ನೇ ಕ್ಲಾಸಿಗೆ ಹೋಗಲ್ಲ. ಹಾಗೆ ನಮ್ದು ಜೀವನ ಹೇಗೆ, ನಾವು ಓದೋದು ಹೇಗಿದೆಯಾ ಹಾಗೆ ನಮ್ಮ ಜೀವನ ಕೂಡ ಎಲ್ಲಿ ನಾವು ನಿಲ್ಸಿರ್ತೀವಿ ಆ ಹಂತದಿಂದ ಮುಂದುವರಿಸ್ತೀವಿ ಅಷ್ಟೇ. ಅದಕ್ಕೆ ಏನಪ್ಪ ಇಷ್ಟು ಬೇಗ ಅವ್ರಿಗೆ ಇಷ್ಟೊಂದು ಜ್ಞಾನ ಬಂತು, ನನಗೆ ಇನ್ನೂ ಬರ್ತಾ ಇಲ್ವಲ್ಲ ಅಂತ ಖಂಡಿತ ನಾವು ಹಿಂದೆ ಹೋಗ್ಬಾರ್ದು. ನನ್ನ ವಿದ್ಯೆ ಅಷ್ಟೇ ಇತ್ತು, ಆದ್ರಿಂದ ನಾನು ಅಲ್ಲಿಂದ ಮುಂದುವರಿತಾ ಇದ್ದೀನಿ. ಹಾಗೆ ಜೀವನದಲ್ಲಿ ಬರುವಂತ ವ್ಯಕ್ತಿಗಳು ನಮ್ಗೆ ಇಷ್ಟೇ ದಿವಸ ಅಂತ ಇರುತ್ತೆ, ಅಷ್ಟಕ್ಕೆ ನಾವು ಒಪ್ಕೊಳ್ಳುವಂತ ಮನಸ್ಥಿತಿಗೆ ನಾವು ಬರ್ಲಿಕ್ಕೆ ಧ್ಯಾನ ನಮಗೆ ಸಹಾಯ ಮಾಡುತ್ತಷ್ಟೆ. ವ್ಯಕ್ತಿಗಳಾಗಿರ್ಬೋದು, ಜೀವನದ ಎಲ್ಲಾ ರೀತಿಗಳು ಆಗಿರ್ಬೋದು, ಪ್ರತಿಯೊಂದು ಕೂಡ ಸೀಮಿತವಾಗೇ ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಂದ್ರೆ ಮ್ಯಾಮ್ ಇಲ್ಲಿ ಸಾವು ನಿರಂತರ ಖಂಡಿತ ಇದೆ ಅನ್ನೋದನ್ನ ಗಟ್ಟಿ ಮಾಡ್ಕೋ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಸಾಯ್ಬೇಕು, ಹುಟ್ಟಿದವರೆಲ್ಲರೂ ಕೂಡ. ಜೆನ್ನಿ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಯಾಕೆ ಅಂತಂದ್ರೆ ಎಲ್ಲರೂ ಹುಟ್ಟಿದವರೆಲ್ಲರೂ ಸಾಯ್ಬೇಕು, ನೀನೂ ಸಾಯ್ಬೇಕು, ನಾನು ಸಾಯ್ಬೇಕು, ಅದು ನಿರಂತರ, ಅದು ನಡೆಯುವಂಥದ್ದೇ. ಅದು ಏನಿಲ್ಲ, ಈಗ ಹರಿಯೋ ನೀರ್ ತರ ಅದು ನಡೀತಾ ಹೋಗುತ್ತೆ. ಇವತ್ತಿಲ್ಲಿದೆ ಮತ್ ಮುಂದೆ ಹೋಗುತ್ತದು, ಹಾಗೆ ಹಾಗೆ ಅಂತ ಹೇಳ್ತಾರ. ಅಂದ್ರೆ ಅದು ಸಾವು ಒಂದು ಸತ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸಾರಿ ಅದೇ ಈಗ ಹಣವನ್ನ ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಿರ್ತೀವಿ,
ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೋ ಒಂದ್ ಲಿಂಕ್ ಇರತ್ತೆ, ಅದು ಹಾಗಾಗಿ ಖಂಡಿತ. ನಮ್ ಕೈಯಿಂದ ಅವರಿಗೆ ಹೌದು ಮಿಸ್ ಖಂಡಿತ. ಆಗಿರುತ್ತೆ ಅಂತ ಅನ್ಕೊಂಡಾಗ ಸಮಾಧಾನ ಆಗತ್ತೆ. ಇಲ್ಲ ಅಂದ್ರೆ ಹೌದು ಅಯ್ಯೋ ನಾನ್ ಕಳ್ಕೊಂಡ್ಬಿಟ್ನಲ್ಲ ಹೌದು ಅನ್ನೋ ಒಂದ್ ಖಂಡಿತ. ದುಃಖದಲ್ಲಿ ಕುತ್ಕೊಂಡ್ಬಿಡ್ತೀವಿ ನಾವು. ಹೌದು ಇದು ಅದರಿಂದ ನೋಡಿ, ಆಚೆ ಬರಕ್ಕೆ ಈ ಧ್ಯಾನದಿಂದ ಬರೋ ಅರಿವಿದು. ಹೌದು ಖಂಡಿತ. ಮೇಡಮ್. ಹ್ಮ್ ನನಗೆ ಈ ಧ್ಯಾನಕ್ ಬಂದಾಗಿಂದ ಸುಮಾರು ಅನುಭವಗಳಂದ್ರೆ ಅದೇ ಈ ತರ ಆಗಿದೆ ಮೇಡಮ್. ಅಂದ್ರೆ ಈ ತರ ಕಳ್ಕೊಂಡಾಗ ಸಮಾಧಾನಕ್ಕೆ ನನಗೆ ನಾನೇ ಒಳಗಡೆಯಿಂದ ಸಮಾಧಾನ ಬರುತ್ತೆ. ಕೋಪ ಅಂತೂ ಸಂಪೂರ್ಣ ಕಡಿಮೆ ಆಗಿದೆ. ಎಷ್ಟೋ ತುಂಬಾ ಕೋಪನೇ ಇಲ್ಲ ಇವಾಗ, ಮೊದ್ಲಂತೂ ಭಾರಿ ನೆಟ್ವರ್ಕ್ ಆಯ್ತಾ ಅಂತ. ಹೌದಾ? ನೀವ್ ಬೇಕಾದ್ರೆ ನಿಮ್ದು ಇದ್ ಮಾಡ್ಬಿಟ್ಟು ಮಾತಾಡಿ, ಕಾಣಿಸತ್ತೆ. ಮಾತ್ರ ಮಾತಾಡಿ. ವಿಡಿಯೋ ಆಫ್ ಮಾಡಿ ಮಾತಾಡಿದ್ರೆ ಹೌದು, ಆಗತ್ತ? ವಿಡಿಯೋ ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಮಾತಾಡ್ಲಿಕ್ಕಾಗತ್ತೆ. ಮುಂದಿನವ್ರು ನೋಡೋಣ. ಓಕೆ. ವನಜಾಕ್ಷಿ ಮ್ಯಾಮ್, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲನೇದಾಗಿ ಶಾಂತ ಮೇಡಮ್ಗೂ, PSS ಸಂಸ್ಥೆ ಈ ವೇದಿಕೆಗೂ, ನಡೆಸ್ಕೊಡ್ತಿದ್ದ ಪ್ರೋಗ್ರಾಮ್ ಎಲ್ಲ ಕಾರ್ಯಕರ್ತರಿಗೂ, ಆಮೇಲೆ ಧ್ಯಾನಿಗಳಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಸಾಧ್ಯವಾದ್ರೆ ವಿಡಿಯೋ ಮಾಡ್ಕೊಳ್ಳಿ, ಸಾಧ್ಯ ಆದ್ರೆ. ಇಲ್ಲ ಆದ್ರೆ ಹಾಗೆ ತೊಂದ್ರೆ ಮಾಡ್ತೀನಿ. ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಅಂತಿದ್ರಲ್ಲ, ಹಂಗಾಗಿ ಆವಾಗ ಬೇಕಿದ್ರೆ ಆಫ್ ಮಾಡ್ಕೊಳ್ಳಿ. ಸುಮ್ನೆ ಒಂದ್ಸತಿ ಮುಖ ನೋಡಿದಾಗ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. 7 ದಿನ ತುಂಬಾ ಚೆನ್ನಾಗಿತ್ತು ನಿಮ್ ಕ್ಲಾಸಸ್. ಮತ್ತೆ ಡೈಲಿ ಮಾತಾಡೋಣ ಅನ್ಕೊಂಡೆ. ಬಹಳ ಹೊತ್ತು ಕ್ಲಾಸ್ ನಡೀತಿತ್ತಲ್ಲ, ಲಾಸ್ಟ್ ದಿನ ಇದು ಕೊನೆ ದಿನ ಇರ್ಬೇಕಲ್ವಾ ಮೇಡಮ್ ನಿಮ್ದು? ಇಲ್ಲ, ಇನ್ನು 2 ದಿವಸ ಇದೆ. ತುಂಬಾ ಖುಷಿ ಮೇಡಮ್. ಪೂರ್ತಿ ಅದನ್ನ ಕೇಳಿಸ್ಕೋಬೇಕಂತಾನೆ ಬಹಳ ಇಷ್ಟ ಇತ್ತು. ಎಲ್ಲಾರನ್ನು ಓದಿ ತಿಳ್ಕೊಳಕ್ ಆಗಲ್ಲ, ಈ ತರ ಡೈಲಿ ಕೇಳ್ತಾ ಇದ್ರೆ ಸತ್ಸಂಗನ ನಮ್ ಜೀವನದಲ್ಲಿ ಎಷ್ಟೋ ಅಳವಡಿಕೆ ಆಗುತ್ತೆ. ನಾವು ಕೆಲವೊಂದು ಸೂಕ್ಷ್ಮಗಳನ್ನ ಇದ್ರಲ್ಲೇ ಅರ್ಥ ಮಾಡ್ಕೋಬಹುದು. ನಿನ್ನೆ ಹೇಳಿದ್ರಿ ಈಗ ಧ್ಯಾನಕ್ಕೆ ಯೋಗ ಮುದ್ರೆಗಳು ಎಷ್ಟು ಮುಖ್ಯ ಅಂತಂದು ನಮಗೆ ಆಲ್ರೆಡಿ ಆ ಸ್ವಾಮಿಯರೇ ಬರ್ದ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಕ್ಯಾನ್ಸರ್ ಧ್ಯಾನದಿಂದಾನೇ ಅವ್ರ ಹೆಂಗೆ ಗೆದ್ರು ಅಂತಾನು ಅದ್ರಲ್ಲೇ ಹೇಳಿದ್ದಾರೆ. ನಾವು ಧ್ಯಾನಿಗಳಾಗಿ ಕೆಲವೊಂದು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ ಜೀವನದಲ್ಲಿ ಇದನ್ನೇ ಅಳವಡಿಸ್ಕೋಬಹುದು. ಹಂಗಾಗಿ ಇದು ಈ PSM ಸಂಸ್ಥೆಯಲ್ಲಿ 17 ಸೂತ್ರಗಳು ಯಾಕೆ ಅಂತ ಇಂಪಾರ್ಟೆಂಟ್ ಅಂದ್ರೆ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಸತ್ಸಂಗ ನಾವು ಕೇಳ್ತಾ ಇದ್ರೆ ಕೆಲವೊಂದು ನಮಗ್ ಗೊತ್ತಿಲ್ಲ ಅಂದ್ರೂ ನಮ್ಮ ಅಳವಡಿಕೆಗೆ ಬಂದ್ಬಿಡುತ್ತೆ ಅದು. ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಹಂಗಾಗಿ ನಾನು ಹಂಚ್ಕೊಳ್ಳೋಣ ಅಂತ ಹೇಳಿ 2 ಮಾತು ಹೇಳ್ಬೇಕು ಅಂತಾನೆ ಮಾತಾಡ್ದೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಈ ವೇದಿಕೆ ಕೊಟ್ಟಂತ ಅನಿತಾ ಪಿಂಡಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಶ್ರೀನಾಥ್, ಅನ್ಮ್ಯೂಟ್ ಮಾಡಿದ್ದೀನಿ. ಹಲೋ ಶ್ರೀನಾಥ್. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆ. ಸಾಧ್ಯ ಆದ್ರೆ ವಿಡಿಯೋ ಮಾಡಿದ್ದಾರೆ ಸರ್, ಇಲ್ಲ ಅಂದ್ರೆ ಬೇಡ, ತೊಂದ್ರೆ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಹಾಗೆ ಮಾತಾಡಿ, ತೊಂದ್ರೆ ಇಲ್ಲ. ನಮಸ್ತೆ. ನಮಸ್ತೆ ಮೇಡಮ್ ಮತ್ತು BSM ಎಲ್ಲ ಸದಸ್ಯರಿಗೆ. ನೀವು ಅದು ಕತೆ ಒಳಗೆ ಹೇಳಿದ್ದಂದ್ರ ಈ ಜೆನ್ನಿ ಅನ್ನೋರು ಏನು ಅಮೆರಿಕದವ್ರು ಬಂದಿದ್ರಲ್ಲ, ಅವ್ರದ್ದು ಟ್ರೀಟ್ಮೆಂಟ್ ಕೊಡುದು ಹಿಂದಿನ ಜನ್ಮದ ಋಣ ಅದ ಅಂದು ಗುರುಗಳು ಹೇಳ್ತಾರೆ. ಅಂದ್ರ ಒಂದು ಜನ್ಮದಿಂದ ಹಿಂದಿನ ಜನ್ಮದ್ದು ಎಷ್ಟು ಅಟ್ಯಾಚ್ಮೆಂಟ್ ಇರ್ತಾವು, ಆಮೇಲೆ ಅವಕ್ಕನ್ನ ನಾವು ಋಣ ತೀರ್ಸೋದು ಯಾವ ರೀತಿ ಇರ್ತೈತಿ ಅನ್ನೋದು ಇವತ್ತಿನ ಕತೆ ಒಳಗೆ ಕಂಡು ಬತ್ರಿ. ಆಮೇಲೆ ಇಲ್ಲಿ ಒಂದು ಧ್ಯಾನ ಅನ್ನೋದು ಎಷ್ಟು ಮಹತ್ವ ಐತಿ. ಧ್ಯಾನದಿಂದ ನಮ್ಗ ಅಂತ ಕ್ಯಾನ್ಸರ್ ಅಂತ ಜಡ್ಡುಗಳು ಸಹಿತ ನಾವು ಗೆಲ್ಬಹುದು. ಆಮೇಲೆ ಅದರಿಂದ ನಾವು ಪಾರಾಗ್ಬೋದು. ಮತ್ತ ಲೈಫ್ ಒಳಗ ನಮ್ಗ ಈ ಏನೇ ಎಂತ ಸಮಸ್ಯೆಗಳು ಬಂದ್ರು ಸಹಿತ ಅದರಿಂದ ಇದು ಆಗ್ಬಹುದು, ಪರಿಹಾರ ಪಡಿಬಹುದು ಅನ್ನೋದು ಕಂಡಂಗಾಯ್ತು. ಆಮೇಲೆ ಅವ್ರು ನಡವರ್ಕ 5 ನಿಮಿಷ ಕಟ್ ಆಯ್ತು ಮೇಡಮ್.
ಏನ್ ಹೇಳಿದ್ರು ಹೌದು ಗೊತ್ತಾಗಲಿಲ್ಲ. ನೆಟ್ವರ್ಕ್ ಹೌದು. ಅದೇ ಅಂದ್ರೆ ನಾನು ಹೋಗ್ಬಿಡ್ತು. ಬಾಬಾಜಿ ಹತ್ರ ಅವರು ಹೊರಡ್ಬೇಕು ಅಲ್ಲಿಂದ. ಆ ವಿಷಯ ಮಾತಾಡ್ತಿರುವಾಗ ಕಟ್ಟಾಯ್ತು. ಬಾಬಾಜಿನ ಹೌದು ಬಿಟ್ಟು ಅವ್ರು ಹೊರಡುವಂತ ಒಂದು ಸಮಯ ಅದು, ಕಟ್ಟಾಯ್ತು ಅದು ಹಾಗೆ. ಆಮೇಲೆ ಅವಲಂಬನೆ ಆಗ್ಬಾರ್ದು. ಹೆಚ್ಚ ಯಾವುದೇ ಈ ವಿಷಯವನ್ನ ಒಬ್ಬರ ಮೇಲೆ ಅವಲಂಬನೆ ಆಗ್ಬಾರ್ದು. ನೀವು ಸ್ವಾವಲಂಬನೆ ಆಗ್ಬೇಕು. ಒತ್ತಿಕೆರೆಂದು ನನಗ ಆದೇಶ ಆಗೈತೆ. ಅದಕ್ಕೆ ನಿನಗೂ 3.5 ವರ್ಷ ನಾನು ಕಲಿಸಿದ್ದದ. ಹೌದು ಇನ್ನು ನೀನೇ ಎಲ್ಲಾ ಇದು ಮಾಡ್ಕೋಬೇಕು. ಒತ್ತಿಕೆರೆ ಅದೊಂದು ಸಂದೇಶ ಹೇಳಿದ್ರು. ಅಂದ್ರ ನಮ್ ಲೈಫ್ ಒಳಗ ನಾವು ಮೊದಲಿಗೆ ಕಲಿತನ ಅಷ್ಟು ಅವಲಂಬನೆ ಇರ್ಬೇಕು. ಮುಂದೆ ಕಲ್ತ ಮ್ಯಾಗ ನಾವು ಸ್ವಾವಲಂಬನೆ ಆಗ್ಬೇಕು. ಇಲ್ಲಿ ಕಂಡು ಬರ್ತೈತಿ ಮೇಡಮ್. ಆಮೇಲೆ ಅವರು ಇಲ್ಲಿ ಇದಕ್ಕ ಹೊಳ್ಳಿ ಅವರು ತಮ್ಮ ಮನೆಗೆ ಬರ್ತಾರಲ್ಲ, ಬಂದ ಕೂಡಲೇನೆ ಒಂದು ರಾತ್ರಿ ನಾ ನಿಮಗ್ ಭೇಟಿ ಆಗ್ಬೇಕಾಗ್ಯದ ತೆಕೆರೆಂದು ಏನು ಹೇಳ್ತಾರಲ್ರಿ, ಅದು ಅಂದ್ರ ಗುರುವಿಗೆ ಮತ್ತು ಶಿಷ್ಯನಿಗೆ ಸಂಬಂಧ ಹೆಂಗಿರ್ತೈತಿ, ಟೆಲಿಪತಿ ಯಾವ ರೀತಿ ಆಗ್ತೈತಿ ಅನ್ನೋದು ಕನಸಿನೊಳಗೆ ಬಂದು ಹೇಳ್ತಾರೆ. ನೀ ಅಜ್ಮೂರ್ ಬಂದು ಭೇಟಿ ಆಗುವ ತೆಕೆರೆಂದು. ಅಂದ್ರ ಎಷ್ಟು ನೀವು ಮನಸ್ಸು ಶುದ್ಧ ಇರ್ತೈತಿ, ಶಾಂತ ಇರ್ತೈತಿ, ಆಮೇಲೆ ಕ್ಲಿಯರಿಟಿ ಎಷ್ಟ್ ಇರ್ತೈತಿ, ಅಲ್ಲಿ ನಮಗ ಅವು ಮುಂದಿನವರು ನಮಗ ಸ್ಪಂದಿಸ್ತಾರ ಅನ್ನೋದು ಇದು ಕಂಡು ಬರ್ತೈತಿ ಮೇಡಮ್. ಮನಸ್ಸು ಖಾಲಿ ಆದಾಗ ಮಾತ್ರ ಜ್ಞಾನ ಬೆಳಿಲಿಕ್ಕೆ ಸಾಧ್ಯ, ಜ್ಞಾನ ಬೆಳೆಯಕ್ ಸಾಧ್ಯ ಅನ್ನೋದು ಇವತ್ತಿನ ಸ್ಟೋರಿ ಒಳಗೆ ಕಂಡು ಬರ್ತೈತಿ. ಆಮೇಲೆ ಇವರು ಈ ಶ್ರೀ ವಿದ್ಯಾ ಕಲಿದು ಅದು ಅವರು ಯಾವ ರೀತಿ ಅದನ್ನ ಪಡ್ಕೊಂಡ್ರು, ಆ ಶ್ರೀ ವಿದ್ಯಾದಿಂದ ಎಷ್ಟು ಶಕ್ತಿ ಐತಿ ಅನ್ನೋದ್ರ ಬಗ್ಗೆ ಅದನ್ನು ಹೇಳಿದ್ರು. 16 ಅಕ್ಷರದ್ದು ಶ್ರೀ ವಿದ್ಯಾದ್ದು ಕಲಿದು ಎಲ್ಲರಿಗೂ ಸಾಧ್ಯ ಅಲ್ಲ ಮೇಡಮ್. ಅದು ಶ್ರೀ ವಿದ್ಯಾ ಕಲಿಯೋದು ಅಂತದು ಅವ್ರು ಪಡಿತಾರ. ಅದು ಈಗ ಈಗ ಇನ್ನೂ ಉದಾರ ಅಂದ್ರ ನಮಗ ಅದೊಂದು ಒಳ್ಳೇದು. ಭೇಟಿ ಆಗ್ಬೇಕು ಅವ್ರಿಗೆ, ಅಂತವ್ರು. ಯಾಕಂದ್ರ ಸಾಧಕರದಾರ ಅವ್ರು. ಅಂತವ್ರನ್ನ ಭೇಟಿ ಆಗೋದ್ರಿಂದ ನಮಗ ಏನಾದ್ರೂ ಮತ್ತೆ ಹೊಸ ಮಾರ್ಗದರ್ಶನಗಳು ಸಿಗ್ತಿರ್ಬಹುದು ಅನ್ನೋದು ಅನಿಸ್ತು ಮೇಡಮ್. ಖಂಡಿತ ಖಂಡಿತ. ಅದಕ್ಕ ಇದು ನೀವು ಏನ್ ಹೇಳಿದ್ರಿ ಇಲ್ಲಿವರೆಗೆ ಅದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಷ್ಟು ವಿವರವಾಗಿ ಈ ಚಿತ್ರ ನಮ್ ಕಣ್ಣು ಮುಂದೆ ಬರ್ಬೇಕು ಆ ರೀತಿ ನೀವು ಹೇಳಿದ್ದೆ ಆಯ್ತು ಮೇಡಮ್. ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರ. ಧನ್ಯವಾದ ಸರ್. ಹಲೋ ಹಲೋ, ಹೇಳಿ ಮೇಡಮ್. ನೆಟ್ವರ್ಕ್ ಹೋಯ್ತು ಈಗ ಮತ್ತೆ. ಓಕೆ ಮ್ಯಾಮ್, ಹ್ಯಾಂಡ್ ರೈಸ್ ಎಲ್ಲ ಆಯ್ತು. ಸೆಷನ್ ಎಂಡ್ ಮಾಡೋಣ ಮ್ಯಾಮ್. ಓಕೆ. ಮಧ್ಯ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ. ಓಕೆ ಮ್ಯಾಮ್, ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಕಡೆಯಿಂದ ನಿಮಗೆ ಆತ್ಮಪೂರ್ವಕ ವಂದನೆಗಳು ಮ್ಯಾಮ್. ಅನಿತಾ ಮ್ಯಾಮ್ ಕಡೆಯಿಂದನೂ ವಂದನೆಗಳು ಮ್ಯಾಮ್. ತುಂಬಾ ಚೆನ್ನಾಗಿ ಇತ್ತು ಸ್ವಾಧ್ಯಾಯ. ನಾಳೆನೂ ಮತ್ತೆ ಕಂಟಿನ್ಯೂ ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಸೆಷನ್ ಎಂಡ್ ಮಾಡೋಣ. ಮತ್ತೆ ನಾಳೆ ಸಿಗೋಣ. ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮಾಸ್ಟರ್ಸ್. ನಿಮ್ಮ ಫ್ಯಾಮಿಲಿಯ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ಈ ಸ್ವಾಧ್ಯಾಯ. ಓಕೆ ಮಾಸ್ಟರ್ಸ್, ಬಾಯ್.